ರಾಹುಲ್. ನೀವು ನೋಡ್ತಾ ಇದ್ದೀರಾ ರಾಹುಲ್ ವಿಜ್ಞಾನ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಬಿಸ್ನೆಸ್ ಸ್ಟಡೀಸ್ ಕೀ ಆನ್ಸರ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಬೋತ್ ನಾನು ಟೈಪ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ, ವಿತ್ ಎಕ್ಸ್ಪ್ಲನೇಷನ್ ಕೂಡ ಇದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಎರಡನೇ ಎಕ್ಸಾಮ್, ಇವತ್ತು ಯಾರು ಬಿಸ್ನೆಸ್ ಸ್ಟಡಿ ಎಕ್ಸಾಮ್ ಬರೆದು ಬಂದಿದ್ರೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ಇಲ್ಲಿ ಗೊತ್ತಾಗುತ್ತೆ. ಕೀ ಆನ್ಸರ್ ಅಲ್ಲಿ ನೋಡ್ತಾ ಹೋಗೋಣ. ಈಗ ಒಂದೊಂದಾಗಿ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ ಅಂತ ಕೇಳಿದಾಗ ಅದು ಪ್ರಾಫಿಟ್, ಅದು ಲಾಭ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕ್ವಶನ್ ಕೇಳಿದಾಗ ಅದು ಪ್ರಾಫಿಟ್ ಆಗಿರ್ತಕ್ಕಂಥದ್ದು. ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಎರಡನೇ ಆನ್ಸರ್ಗೆ ನಾವು ಹೆನ್ರಿ ಫಯೋಲ್ ವಾಸ್ ಮೈನಿಂಗ್ ಇಂಜಿನಿಯರ್, ಅವರೊಬ್ಬ ಮೈನಿಂಗ್ ಇಂಜಿನಿಯರ್ ಆಗಿದ್ರು. ನೆಕ್ಸ್ಟ್ ಕ್ವಶನ್ ಗೆ ನಾವು ನೋಡೋದಾದ್ರೆ ಆನ್ಸರ್ ಅನ್ನ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಟೈಪ್ ಆಫ್ ಸ್ಟ್ಯಾಂಡಿಂಗ್ ಪ್ಲಾನ್, ಇದು ಮೆಥಡ್. ಈ ಕೆಳಗಿನಗಳಲ್ಲಿ ಯಾವುದು ಸ್ಥಾಯಿ ಯೋಜನೆ ವಿಧಾನವಾಗಿದೆ ಅಂತ ಕೇಳಿದಾಗ ಅದು ವಿಧಾನ ಅಂತ ನಾವು ಬರಿಬೇಕಾಗತ್ತೆ. ಆನ್ಸರ್ ಬಿ ಆಗಿರುತ್ತೆ. ಆ ಕೆಳಗಿನವುಗಳಲ್ಲಿ ಯಾವುದು ಪ್ರತಿ ನಿಯೋಜನೆಯ ಅಂಶವಲ್ಲ ಅಂತ ಅಂದಾಗ ಅನೌಪಚಾರಿಕ ಸಂಘಟನೆ ಬರುತ್ತೆ. ಅದಾದ ನಂತರ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಎಲಿಮೆಂಟ್ ಆಫ್ ಡೆಲಿಗೇಷನ್ ಅಂತ ಕೇಳಿದಾಗ ಇನ್ಫಾರ್ಮಲ್ ಆರ್ಗನೈಸೇಷನ್. ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಲಾಸ್ಟ್ ಕ್ವೆಶ್ಚನ್ ಅನ್ನು ನಾವು ನೋಡೋದಾದ್ರೆ providing information to the consumers about a product, its features and quality etc. are part of promotion. ಗ್ರಾಹಕರ ಉತ್ಪನ್ನ, ಗುಣಲಕ್ಷಣ, ಗುಣಮಟ್ಟದ ಬಗ್ಗೆ ಮಾಹಿತಿ ನೀಡುವುದು ಇದರ ಒಂದು ಭಾಗ ಆಗಿದೆ ಅಂತಂದ್ರೆ ಅದು ಪ್ರವರ್ತನೆ, ಪ್ರಮೋಷನ್, ಅಡ್ವರ್ಟೈಸ್ಮೆಂಟ್ ಕರಿಬಹುದು. ಇಲ್ಲಿ ಸೂಕ್ತ ಪದಗಳನ್ನ ಆರಿಸುವ ಮೂಲಕ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಾಗ ಕ್ವಶನ್ ಆನ್ಸರ್ ಅನ್ನು ನೋಡ್ಕೋಣ. 6th ಕ್ವಶನ್ ಗೆ ಆನ್ಸರ್ ಏನಂತಂದ್ರೆ ಡ್ಯಾಶ್ ಕ್ರಮ ತತ್ವವು ಪ್ರತಿಯೊಂದು ಸ್ಥಳವಿರಬೇಕು, ಪ್ರತಿಯೊಂದು ಅದರ ಸ್ಥಳದಲ್ಲಿರಬೇಕು ಅಂತ ಹೇಳುತ್ತೆ. ಇಂಗ್ಲಿಷ್ ಅಲ್ಲಿ ಆರ್ಡರ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ ದೇರ್ ಇಸ್ ಅ ಪ್ಲೇಸ್ ಫಾರ್ ಎವ್ರಿಥಿಂಗ್, ಎವ್ರಿ ಥಿಂಗ್ ಇಸ್ ಇನ್ ಇಟ್ಸ್ ಪ್ಲೇಸ್ ಅಂತ ನಾವು ನೋಡ್ಬೇಕಾಗತ್ತೆ. 7th ಕ್ವಶನ್ ಗೆ ನಾನು ಆನ್ಸರ್ ಅನ್ನ ಹೇಳ್ತೀನಿ. ಈಗ ಇಂಗ್ಲಿಷ್ ಅಲ್ಲಿ ಮೊದಲು ಹೇಳ್ತೀನಿ. ಪ್ಲಾನಿಂಗ್ ಇಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ. ಯೋಜಿಸುವಿಕೆ, ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನ ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಅದನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿದ್ದೀನಿ. 8th ಕ್ವಶನ್ ನಾನು ನೋಡ್ತೀನಿ. ಈಗ ಮೇಲ್ವಿಚಾರಣೆ ಪ್ಲಸ್ ಪ್ರೇರಣೆ ಪ್ಲಸ್ ನಾಯಕತ್ವ ಪ್ಲಸ್ ಸಂವಹನ ಇಸ್ ಈಕ್ವಲ್ ಟು ನಿರ್ದೇಶಿಸುವಿಕೆ ಆಗುತ್ತೆ. ಸೂಪರ್ವೈಸರ್ ಪ್ಲಸ್ ಮೋಟಿವೇಶನ್ ಪ್ಲಸ್ ನಾಯಕ ಲೀಡರ್ಶಿಪ್ ಪ್ಲಸ್ ಕಮ್ಯುನಿಕೇಶನ್ ಇಸ್ ಈಕ್ವಲ್ ಟು ಡೈರೆಕ್ಟಿಂಗ್ ಇದಾಗುತ್ತೆ. ಅದಾದ ನಂತರ 9ನೇ ಒಂದು ಕ್ವಶನ್ ಗೆ ನಾವು ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಕ್ಯಾಪಿಟಲ್ ರೆಫರ್ಸ್ ಟು ಇನ್ವೆಸ್ಟ್ಮೆಂಟ್ ಡ್ಯಾಶ್ ಕ್ಯಾಪಿಟಲ್ ರೆಫರ್ಸ್ ಟು ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ಡ್ ಅಸೆಟ್ ಅಂತ ಅಂದಾಗ ಸ್ಥಿರ, ಇಲ್ಲಿ ಏನ್ ಬರುತ್ತೆ ಫಿಕ್ಸ್ಡ್ ಕ್ಯಾಪಿಟಲ್, ಸ್ಥಿರ ಬಂಡವಾಳವು ಸ್ಥಿರ ಆಸ್ತಿಗಳ ಹೂಡಿಕೆ ಆಗಿದೆ. ಆಯ್ತಾ, ನೆಕ್ಸ್ಟ್ ಹೋಗೋಣ. ಈಗ 10th ಪ್ರೈಮರಿ ಪ್ಯಾಕೇಜ್ ರೆಫರ್ಸ್ ಟು ಪ್ರಾಡಕ್ಟ್ಸ್ ಇಮಿಡಿಯೇಟ್ ಕಂಟೈನರ್. ಅದಾದ ನಂತರ ಪ್ರಾಥಮಿಕ ಸಂವೇಷ್ಟಿ ಉತ್ಪನ್ನದ ಅತಿ ನಿಕಟ ರಕ್ಷಕವಾಗಿದೆ ಅಂತ ನಾವು ನೋಡಬಹುದು. ಮ್ಯಾಚ್ ದ ಫಾಲೋವಿಂಗ್ ಅಂತಂದ್ರೆ ಡಿಮಾನಿಟೈಸೇಷನ್ ಅಂತಂದ್ರೆ ಅದು November 8, 2016 ನೋಟು ಅಮಾನ್ಯೀಕರಣ ನವೆಂಬರ್ ಕೊಟ್ಟಿದ್ದೀನಿ. ಅದಾದ ನಂತರ ಅಧಿಕಾರ ಅಂತಂದ್ರೆ ಏನ್ ಬರುತ್ತೆ, ಅಥಾರಿಟಿ ಅಂತಂದ್ರೆ ಏನ್ ಬರುತ್ತೆ, ಎಲಿಮೆಂಟ್ ಆಫ್ ಡೆಲಿಗೇಷನ್. ಅಧಿಕಾರ ಅಂತ ಬಂದಾಗ ಪ್ರತಿ ನಿಯೋಜನೆಯ ಮೂಲಾಂಶ. ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತಂದಾಗ ಇಲ್ಲಿ ಎಕ್ಸ್ಟರ್ನಲ್ ಸೋರ್ಸ್, ಬಾಹ್ಯ ಮೂಲ. ಆವರಣ ನೇಮಕಾತಿ ಅಂದ್ರೆ ಇಲ್ಲಿ ಬಾಹ್ಯ ಮೂಲ ಬರುತ್ತೆ. ಅದಾದ ನಂತರ ಪ್ಲಾನಿಂಗ್ ಅಂಡ್ ಕಂಟ್ರೋಲಿಂಗ್ ಅಂತ ಬಂದಾಗ ಇಲ್ಲಿ ಟ್ರೈನ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಅಂತ ಬರುತ್ತೆ. ಇಲ್ಲಿ ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಅಂತಂದ್ರೆ ಅದು ನಿರ್ವಹಣೆ ಅವಳಿ ಕಾರ್ಯಗಳು. ಲಕ್ಕಿ ಡ್ರಾ ಅಂತಂದ್ರೆ ಸೇಲ್ಸ್ ಪ್ರಮೋಷನ್, ಲಕ್ಕಿ ಡ್ರಾ ಅಂತ ಮಾರಾಟ ಪರಿವರ್ತನೆ. ಅದಾದ ನಂತರ ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳನ್ನ ನಾನು ನೋಡ್ತಾ ಹೋಗ್ತೀನಿ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸ್ಟೇಟ್ ಇನ್ ಒನ್ ಆಫ್ ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತಂದಾಗ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಅಂತ ಬರೀಬಹುದು. ನಿರ್ವಹಣೆ ಯಾವುದಾದ್ರೂ ಒಂದು ಆಯಾಮವನ್ನು ತಿಳಿಸಿ ಅಂತ ಕೇಳಿದಾಗ ಕೆಲಸದ ನಿರ್ವಹಣೆ, ಜನರ ನಿರ್ವಹಣೆ, ಕಾರ್ಯಾಚರಣೆಗಳ ನಿರ್ವಹಣೆ, ಯಾವಾದ್ರೂ ಒಂದನ್ನು ಬರೀಬೇಕಾಗುತ್ತೆ ಅಷ್ಟೇ. ಅದಾದ ನಂತರ ವಾಟ್ ಈಸ್ ರಿಕ್ರೂಟ್ಮೆಂಟ್, ನೇಮಕಾತಿ ಅಂತಂದ್ರೆ ಏನು? ರಿಕ್ರೂಟ್ಮೆಂಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ಆಫ್ ಡಿಸ್ಕವರಿಂಗ್ ಪರ್ಸ್ಪೆಕ್ಟಿವ್ ಪೊಟೆನ್ಶಿಯಲ್ ಎಂಪ್ಲಾಯೀಸ್ ಅಂಡ್ ಸ್ಟಿಮ್ಯುಲೇಟಿಂಗ್ ದೆಮ್ ಟು ಅಪ್ಲೈ ಫಾರ್ ಅವೈಲೇಬಲ್ ವೇಕೆನ್ಸೀಸ್ ವಿತಿನ್ ದ ಎಂಟರ್ಪ್ರೈಸಸ್. ಅದೇ ರೀತಿ ನೇಮಕಾತಿ ಕನ್ನಡದಲ್ಲಿ ಹೇಳ್ತೀನಿ. ಉದ್ಯೋಗಕ್ಕಾಗಿ ಸಮರ್ಥ ಅಭ್ಯರ್ಥಿಗಳನ್ನ ಹುಡುಕುವ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವ್ರನ್ನ ಪ್ರೇರೇಪಿಸುವ ಪ್ರಕ್ರಿಯೆ ನೇಮಕಾತಿ. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ನೇಮಿನಿ ಒನ್ ಲೀಡರ್ಶಿಪ್ ಸ್ಟೈಲ್ ಅಂತಂದ್ರೆ ಆಟೋಕ್ರೆಟಿಕ್ ಲೀಡರ್ಶಿಪ್, ಡೆಮೊಕ್ರೆಟಿಕ್ ಲೀಡರ್ಶಿಪ್, ಲೆಜಿಸ್ಫೇರ್ ಲೀಡರ್ಶಿಪ್ ಅಂತ ನಾವು ನೋಡಬಹುದಾಗಿದೆ. ಇಲ್ಲಿ ನಾಯಕತ್ವದ ಒಂದು ಶೈಲಿ ಅಂತಂದಾಗ ನಿರಂಕುಶ ನಾಯಕತ್ವ, ಪ್ರಜಾಸತ್ತಾತ್ಮಕ ನಾಯಕತ್ವ, ಹಸ್ತಕ್ಷೇಪ ರಹಿತ ನಾಯಕತ್ವ ಅಂತ ನಾವು ನೋಡಬಹುದು. ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಆಯ್ತು. ಈಗ 15ನೇ ಕ್ವಶನ್. ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಫ್ ಎನ್ವಿ ಕಂಪನಿ ಡಿಸೈಡೆಡ್ ಟು ಇಶ್ಯೂ ದ equity shares to public, collect the capital. Name the decision taken by the chief officer. Financing decision ಅಂತ ಆನ್ಸರ್ ಬರುತ್ತೆ.
ಅನ್ವಿ ಕಂಪನಿಯ ಕನ್ನಡ ಕ್ವಶನ್ ಅನ್ನು ಓದ್ಕೊಳ್ಳಿ. ಹಣಕಾಸಿನ ನಿರ್ಧಾರ ಅಂತ ಆನ್ಸರ್ ಆಗಿರುತ್ತೆ. ಅದಂದ್ರೆ 16ನೇ ಕ್ವಶನ್ ನೋಡೋದಾದ್ರೆ ಹೂ ಇಸ್ ಅ ಕನ್ಸ್ಯೂಮರ್. ಕನ್ಸ್ಯೂಮರ್ ಅಂದ್ರೆ ಅಕಾರ್ಡಿಂಗ್ ಟು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಕನ್ಸ್ಯೂಮರ್ ಇಸ್ ಅನ್ ಇಂಡಿವಿಜುವಲ್ ಹೂ ಪ್ರೊಕ್ಯೂರ್ಸ್ ಬೈಸ್ ಹೂ ಪ್ರೊಕ್ಯೂರ್ಸ್ buys goods or hires avails any services for agreed stipulated ಅಥವಾ ಅಂದ್ರೆ agreed consideration ಅಂದ್ರೆ ಪೇಮೆಂಟ್ which has been paid or promised. ಗ್ರಾಹಕ ಅಂತಂದ್ರೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಪ್ರತಿಫಲಕ್ಕಾಗಿ ಹಣಕಾಸುಗಳನ್ನ ಖರೀದಿಸುವ ಸೇವೆಗಳನ್ನ ಪಡೆಯುವ ಯಾವುದೇ ವ್ಯಕ್ತಿಯನ್ನು ಗ್ರಾಹಕ ಅಂತ ನಾವು ಕರಿತೀವಿ. ಅದಂದ್ರೆ 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋದಾದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ಹೇಳ್ತೀನಿ. Given two examples of a two level of a management, chief executive officer, board directors. ಅದಾದ ನಂತರ ನಿರ್ವಹಣೆ ಅಂತಂದ್ರೆ ಯಾವ್ದಾದ್ರು 2 ಉದಾಹರಣೆಗಳನ್ನ ಬರೀರಿ ಅಂತಂದಾಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ನಿರ್ದೇಶಕರ ಮಂಡಳಿ, ಆಡಳಿತರು. ನೆಕ್ಸ್ಟ್ ನೋಡ್ತಾ ಹೋಗೋಣ ಈಗ. ಏಕರೂಪದ ಆಜ್ಞೆ ಮತ್ತು ಏಕರೂಪದ ನಿರ್ದೇಶನ ನಡುವೆ ಇರ್ತಕ್ಕಂಥ ಯಾವ್ದಾದ್ರು 2 ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕೊಟ್ಟಾಗ ಕನ್ನಡದಲ್ಲಿ ಮೊದಲು ಹೇಳ್ಬಿಡ್ತೀನಿ. ಏಕರೂಪ ಆಜ್ಞೆ ಅಂತಂದ್ರೆ ಆನ್ಸರ್ ಅನ್ನ ನೀವು ಓದ್ಕೊಂಡ್ಬಿಡಿ, ತುಂಬಾ ದೊಡ್ಡದಾಗುತ್ತೆ. ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಸ್ಟೇಟ್ ಇನ್ ಟು ಡಿಫರೆನ್ಸ್ ಬಿಟ್ವೀನ್ ಯೂನಿಟ್ ಅಂಡ್ ಕಮಾಂಡ್ ಯೂನಿಟ್ ಆಫ್ ಡೈರೆಕ್ಷನ್ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಈ ಒಂದು ಆನ್ಸರ್ ನ ನೀವು ನೋಡ್ಕೋಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಮೆನ್ಷನ್ ಇನ್ ಟು ಸ್ಟ್ಯಾಂಡಿಂಗ್ ಪ್ಲಾನ್ಸ್ ಅಂತಂದ್ರೆ ಪಾಲಿಸೀಸ್ ರೂಲ್ಸ್, ಯಾವ್ದಾದ್ರು 2 ಸ್ಥಾಯಿ ಯೋಜನೆಗಳನ್ನ ತಿಳಿಸಿ ಅಂತಂದ್ರೆ ನೀತಿಗಳು ನಿಯಮಗಳು. ಅದಾದ ನಂತರ ಸಂಘಟಿಸುವಿಕೆ ವ್ಯಾಖ್ಯಾನವನ್ನ ಕೊಡಿ ಅಂತಂದಾಗ ಆಲ್ರೆಡಿ ಕೊಟ್ಟಿದ್ದೀನಿ. ಇಂಗ್ಲಿಷ್ ಮೀಡಿಯಂ ಡಿಫೈನ್ ಆರ್ಗನೈಸಿಂಗ್ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಆನ್ಸರ್ ಅನ್ನ ಕೊಟ್ಟಿದ್ದೀನಿ. ಒಂದ್ಸಲ ವಿಡಿಯೋನ ಪೌಸ್ ಮಾಡ್ಕೊಂಡು ನೀವು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ನಾನು ಹೋಗ್ತೀನಿ. ಸಿಬ್ಬಂದಿ ನಿರ್ವಹಣೆ ಅಂತಂದ್ರೆ ಏನು? ಸಂಘಟನಾ ರಚನೆಯಲ್ಲಿ ವಿವಿಧ ಹುದ್ದೆಗಳಿಗೆ ಸೂಕ್ತವಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅವರನ್ನ ನೇಮಿಸಿಕೊಳ್ಳತಕ್ಕಂತ ಆ ಹುದ್ದೆಗಳನ್ನ ಯಾವಾಗೂ ಭರ್ತಿಯಾಗಿರುವಂತೆ ನೋಡಿಕೊಳ್ಳುವ ನಿರ್ವಹಣಾ ಕಾರ್ಯವೇ ಸಿಬ್ಬಂದಿ ನಿರ್ವಹಣೆ. ವಾಟ್ ಈಸ್ ಸ್ಟಾಫಿಂಗ್ ಅಂತ ಇದೆ? ಸ್ಟಾಫಿಂಗ್ ಇಸ್ ಪರ್ಪೆಕ್ಚುವಲ್ ಕಂಟಿನ್ಯೂಸ್ managerial function concerned with acquiring, deploying and retaining competent workforce. It includes filling and keeping filled all positions within organization structure on audit personnel. ಅದಂತರ ಇಲ್ಲಿ ಸ್ಟೇಟ್ 2 ಎಲಿಮೆಂಟ್ಸ್ ಆಫ್ ಡೈರೆಕ್ಷನ್ ಅಂತ ಇದೆ. ಮೋಟಿವೇಶನ್, ಸೂಪರ್ವಿಷನ್. ಅದಾದ ನಿರ್ದೇಶಿಸುವಿಕೆ ಯಾವ್ದಾದ್ರು 2 ಮೂಲಾಂಶಗಳನ್ನ ಹೆಸರಿಸಿ ಅಂತಂದ್ರೆ ಪ್ರೇರಣೆ ಅಥವಾ ಮೇಲ್ವಿಚಾರಣೆ. ಎಕ್ಸ್ಪ್ಲನೇಷನ್ ಕೂಡ ಕೊಡ್ಬೇಕಾಗುತ್ತೆ. ರೈಟ್ ಇನ್ ಟು ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಅಂದಾಗ ಅಕಂಪ್ಲಿಷ್ಡ್ ಆರ್ಗನೈಸೇಷನಲ್ ಗೋಲ್ಸ್ ಅಂತ ಇದೆ. ಮೇಕಿಂಗ್ ಎಫಿಷಿಯಂಟ್ ಯೂಸ್ ರಿಸೋರ್ಸಸ್ ಅಂತ ನಾವು ಬರೀಬೇಕಾಗುತ್ತೆ. ಅದಾದ ನಂತರ ನಿಯಂತ್ರಿಸುವಿಕೆ ಯಾವ್ದಾದ್ರು 2 ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತಂದ್ರೆ ಸಂಘಟನಾತ್ಮಕ ಗುರುಗಳನ್ನು ಸಾಧಿಸುವುದು, ಸಂಪನ್ಮೂಲ ದಕ್ಷ ಬಳಕೆ. ನೆಕ್ಸ್ಟ್ ಗಿವ್ ಎನಿ ಟು ಎಕ್ಸಾಂಪಲ್ಸ್ ಆಫ್ ಆರ್ ಕರೆಂಟ್ ಅಸೆಟ್ಸ್ ಅಂದ್ರೆ ಏನಂದ್ರೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಾವಿಲೆಂಟ್ಸ್, ಅಕೌಂಟ್ ರಿಸೀವೇಬಲ್ಸ್ ಅಂತ ಕೊಡಬಹುದು. ಅದಾದ ನಂತರ ಈ 2 ಉದಾಹರಣೆಗಳನ್ನ ಬರೀರಿ. ಸ್ಥಿರ ಆಸ್ತಿಗಳಿಗೆ 2 ಉದಾಹರಣೆ ಅಂದ್ರೆ ಕೈಯಲ್ಲಿರತಕ್ಕಂತ ನಗದು, ಸಾಲಗಾರರು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದೀನಿ ಬೆಲೆ ನಿಗದಿಯ ಯಾವ್ದಾದ್ರು ಉದ್ದೇಶಗಳನ್ನ ತಿಳಿಸಿ ಅಂತ ಕೊಟ್ಟಾಗ ಲಾಭವನ್ನು ಗರಿಷ್ಠಗೊಳಿಸುವುದು, ಅದರ ಎಕ್ಸ್ಪ್ಲನೇಷನ್ ಬರೀಬೇಕು. ಮಾರುಕಟ್ಟೆ ಪಾಲಿನ ನಾಯಕತ್ವವನ್ನು ಪಡೆಯುವುದು. ಮೆನ್ಷನ್ ಇನ್ ಟು ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್ ಅಂತಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಅಪ್ಟೈನಿಂಗ್ ಮಾರ್ಕೆಟ್ ಶೇರ್ ಲೀಡರ್ಶಿಪ್. ಗ್ರಾಹಕರು ಯಾವ್ದಾದ್ರು 2 ಹಕ್ಕುಗಳನ್ನು ತಿಳಿಸಿ. ರೈಟ್ ಟು ಸೇಫ್ಟಿ, ಸುರಕ್ಷತೆ ಹಕ್ಕು, ಮಾಹಿತಿ ಪಡಿತಕ್ಕಂತ ಹಕ್ಕು. ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್, ಸ್ಟೇಟ್ ಇನ್ ಟು ಕನ್ಸ್ಯೂಮರ್ ರೈಟ್ಸ್ ಅಂತ ಕೊಟ್ಟಾಗ ಭಾಗ ಸಿ ಇಲ್ಲಿ 4 ಅಂಕದ ಪ್ರಶ್ನೆಯನ್ನ ನಾವು ನೋಡ್ಬೇಕಾಗುತ್ತೆ. 4 ಅಂಕದ ಪ್ರಶ್ನೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂಗೆ ಜಸ್ಟ್ ನಾನು ಪಾಯಿಂಟ್ ಅನ್ನು ಕೊಟ್ಟಿದ್ದೆ, ನೀವು ನೋಡ್ತಾ ಹೋಗ್ಬೇಕಾಗುತ್ತೆ. 4 ಪ್ರಿನ್ಸಿಪಲ್ಸ್ ಆಫ್ ಅಡ್ವೊಕೇಟೆಡ್ ಬೈ ಹೆನ್ರಿ ಫಯೋಲ್ ರವರು ನೀಡಿರ್ತಕ್ಕಂಥ ನಿರ್ವಹಣೆ ಯಾವ್ದಾದ್ರು 4 ತತ್ವಗಳಂತ ಕೊಟ್ಟಿದ್ದೀನಿ. ಇಲ್ಲಿ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದೀನಿ. ಸ್ವಲ್ಪ ನೋಡ್ತಾ ಹೋಗಿ. ಆನ್ಸರ್ 28ಕ್ಕೆ ಆನ್ಸರ್ ನೋಡಿ. ಕ್ವಶನ್ 28ಕ್ಕೆ 29, 30, 31 ಆನ್ಸರ್ ಕೊಟ್ಟಿದ್ದೀನಿ. ನೋಡ್ತಾ ಹೋಗಿ. ನೆಕ್ಸ್ಟ್ ನಿಯಂತ್ರಿಸುವಿಕೆ ಯಾವ್ದಾದ್ರು 4 ಮಿತಿಗಳು, 4 ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಇದೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಆನ್ಸರ್ ಅನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಎಂಟು ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಕೊಟ್ಟಿದ್ದೀನಿ ಕ್ವಶನ್, ಆನ್ಸರ್ ಕೂಡ ಕೊಟ್ಟಿದ್ದೀನಿ. ಒಂದ್ಸಲ ಪ್ರೈಸಿಂಗ್ ಅಂಡ್ ಫ್ಯಾಕ್ಟರ್ಸ್ ಈ ಒಂದು ಕ್ವಶನ್ ನೋಡ್ತಾ ಹೋಗಿ. ಓಕೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.